ವತಿಯಿಂದ ನಾವು ಈಗ ಬರುವ ಜುಲೈ 11ರಂದು ಇನ್ಸ್ಟಾಲೇಷನ್ ಅಂತ ಪದಗ್ರಹಣ ಕಾರ್ಯಕ್ರಮ ಅಂದರೆ ಪ್ರತಿ ವರ್ಷ ನಮ್ಮ ಲೈಂಗಿಕ ಬದುಕಿಗೆ ಹೊಸ ಪದಾಧಿಕಾರಿಗಳಾಗ್ತಾರೆ. ಆ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತದೆ. ಅಧ್ಯಕ್ಷರು, ಆಮೇಲೆ ಕಾರ್ಯದರ್ಶಿಗಳು ಮತ್ತು ಖಜಾಂಚಿ ಜೊತೆಗೆ ಬೇರೆ ಬೇರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇರ್ತದೆ 11ನೇ ತಾರೀಕು. ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಈ ಬಾರಿ ಜುಲೈ 11ರಂದು ಸಂಜೆ 5 ಗಂಟೆಗೆ ಇದೇ ಒಂದು ಕೊಠಡಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ವಿ. ಅದು ಶಾರದಾ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮದು ಪದಗ್ರಹಣದ ಅಧಿಕಾರಿಯಾಗಿ ನಮ್ಮ ಬೆಳಗಾವಿಯಿಂದ NJFIನ ಭಾರತಿ ಉದಯ್ ವಾಡ್ವಿ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅತಿಥಿಯಾಗಿ ನಾನು ಈ ವರ್ಷ ಭಾಗವಹಿಸಿದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಲೈಂಗಿಕ ಹಬ್ಬದ ಈ ವರ್ಷ 43 ಸದಸ್ಯರಿರುವುದರಿಂದ ಈ ಕಾರ್ಯಕ್ರಮ ಮತ್ತಷ್ಟು ನಾವು ಇನ್ನಷ್ಟು ವಿಶೇಷವಾಗಿ ನಮ್ಮ ಸಾಮಾಜಿಕವಾಗಿ ಲೈಂಗಿಕ ಹಬ್ಬವನ್ನು ಹೆಚ್ಚು ಒಂದು ಪರಿಣಾಮಕಾರಿಯಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ. ಮತ್ತು ಆ ದಿನ ಅಂದರೆ ಜುಲೈ 11ರಂದು ನಡೆಯುವಂಥ ಈ ಒಂದು ಇನ್ಫಾರ್ಮೇಷನ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪತ್ರಕರ್ತರು ಬಂದು ಕಾರ್ಯಕ್ರಮದ ವರದಿಯನ್ನು ನಾವೆಲ್ಲ ದಯವಿಟ್ಟು ಮಾಡಬೇಕು, ಯಶಸ್ವಿಗೊಳಿಸಬೇಕು. ಹಾಗೆ ನಮಗೆಲ್ಲ ಗೊತ್ತಿರುವಂತೆ ಲೈಂಗಿಕ ಹಬ್ಬ ಈಗಾಗಲೇ ನಮ್ಮ ಕ್ಲಬ್ ಪ್ರಾರಂಭವಾಗಿ 10 ವರ್ಷಗಳ ಮುಕ್ತಾಯ 12ನೇ ವರ್ಷ ದಶಮಾನೋತ್ಸವನ ಆಚರಣೆಯನ್ನು ಮಾಡಿದೆ ಮತ್ತು ಭಾಳಷ್ಟು ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡ್ಕೊತಾ ಬಂದಿದೆ. ನಮಗೆಲ್ಲ ಗೊತ್ತಿರುವಾಗಿ ಈ ವರ್ಷವೂ ಸಹ 2026-27 ನಮ್ಮ ಹೊಸ ಅಧ್ಯಕ್ಷರನ್ನ ನಾವು ಸುರೇಶ್ ದೇಸಾಯಿ ಅವರು, ನಮಗೆಲ್ಲ ಗೊತ್ತಿರುವ ಹಾಗೆ ಇವರು ಪ್ರಗತಿಪರ ರೈತರು, ಅವರನ್ನು ಅಧ್ಯಕ್ಷ ಮಾಡಿದ್ವಿ. ಅವರನ್ನು ನಾವು ಚಪಾತಿ ಮೂಲಕ ಕಾರ್ಯದರ್ಶಿಯಾಗಿ ನಮ್ಮ ಕೃಷ್ಣ ಕೆಂಸಕ್ಕಿ ಅವರು, ಇವರನ್ನು ಆಯ್ಕೆ ಮಾಡಿದ್ವಿ ಈ ವರ್ಷ 26-27. ಹಾಗೆ ಖಜಾಂಚಿಯಾಗಿ ಡಾಕ್ಟರ್ ಮುಳವಾಡ್ ಅವರು, ಯಲಾಲಿಂಗ ಮುಳವಾಡ್ ಡಾಕ್ಟರ್ನ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಇವತ್ತು ಬೇರೆ ಒಂದು ಕೆಲಸದಿಂದ ಅವರು ಬರದೇ ಇರೋದ್ರಿಂದ ಅವರು ಅನುಭವಿಸಿದ್ದೇವೆ. ಹಾಗೆ ನಮ್ಮ ಈ ಬಾರಿ ನಮ್ಮ ದಿನ ಒಂದು ಕ್ಯಾಬಿನೆಟ್ ಇರ್ತದೆ. ಆ ಕ್ಯಾಬಿನೆಟ್ಗೆ ನಮ್ಮ ಟ್ರೆಜರರ್ ಆಗಿ ನಮ್ಮ ವೆಂಕಟೇಶ್ ಶಿವನಾಥರವರು, ನಮ್ಮದು ಏನು ನಮ್ಮದು ಸಂಸ್ಥಾಪಕ ಅಧ್ಯಕ್ಷರು ಇರ್ತಾರೆ ಅವರು ಆಯ್ಕೆಯಾಗಿದ್ದರಿಂದ ಆ ಜಿಲ್ಲೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಟೋಟಲ್ ಬೆಳಗಾವಿ ಜಿಲ್ಲೆಯಲ್ಲಿ 10 ಕ್ಲಬ್ಗಳು ಬರ್ತಾವೆ. ಆ 10 ಕ್ಲಬ್ಗಳನ್ನ ನಾನು ಮುಖ್ಯಸ್ಥನಾಗಿ ಅಂದರೆ ರೀಜನಲ್ ಚೇರ್ಪರ್ಸನ್ ಅಂತ ಪ್ರಾಂತೀಯ ಒಂದು ಸಂಘದ ಅಧ್ಯಕ್ಷನಾಗಿ ಈ ವರ್ಷ ನನ್ನನ್ನು ಆಯ್ಕೆಯನ್ನು ಮಾಡಿದ್ದಾರೆ. ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಲೈಫ್ ಕ್ಲಬ್ದ ಮೇಲೆ ಭಾಳಷ್ಟು ಏನು ಡಿಸ್ಟ್ರಿಕ್ಟದ ಒಂದು ಸಂಸ್ಥೆ ಇರೋದಲ್ಲ ಭಾಳಷ್ಟು ಭರವಸೆಯನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿರುವಂಥ ಒಂದು ಕಾರ್ಯಚಟುವಟಿಕೆ ಆಗಿರ್ಬೋದು, ಇಲ್ಲಿರುವಂಥ ಸದಸ್ಯರು ಭಾಳಷ್ಟು ಪ್ರಯಾಸಗಳಾಗಿರೋದ್ರಿಂದ ಹೆಚ್ಚು ಜವಾಬ್ದಾರಿಗಳನ್ನು ನಮ್ಮ ಮೇಲೆ ಕೊಡ್ತಾ ಇರೋದ್ರಿಂದ ನಾವು ಸಹ ನಮ್ಮ ಏನು 2026-27 ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅಂದರೆ ಈ ಹಿಂದೆ ಏನು 11 ವರ್ಷಗಳಿಂದ ನಾವೇನು ಮಾಡ್ಕೊತಾ ಬಂದಿದ್ದೀವಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಇನ್ಸ್ಟಾಲೇಷನ್ ಆಗಿರ್ಬೋದು, ಮಧ್ಯದಲ್ಲಿ ನಡೆಯುವಂಥ ಅನ್ನದಾಸೋಹ ಆಗಿರ್ಬೋದು, ಅಥವಾ ನಮ್ಮದೇನು ಕೆಲವೊಂದಿಷ್ಟು ಸಸಿಗಳನ್ನು ನೆಡುವುದಾಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಧ್ಯಮದ ಮೂಲಕ ನಾವು ಸಾಕಷ್ಟು ಪ್ರಚಾರವನ್ನು ಮಾಡಿದ್ದೇವೆ. ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡಲಿಗೆಯ ನಮ್ಮ ಲೈಂಗಿಕ ಕೂಡಲಿಗೆ ಪರಿವಾರದ ಅತಿ ಹೆಚ್ಚು ಸುದ್ದಿಗಳು ಪತ್ರಿಕೆಯಲ್ಲಿ ಬರುವುದು ನಮ್ಮ ಕೂಡಲಿಗೆ ಒಂದು ಕ್ರಮದಿಂದ ಅಂತ ಹೇಳಲಿಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರೆಗೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಈ ವರ್ಷವೂ ಸಹ 2026-27 ಸಾಲಿನಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ಹೊಸ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ವಿ. ಹಾಗೆ ನಾವು 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಅದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಪದಗ್ರಹಣ. ಆ ದಿನ ಅತಿಥಿಗಳು ಬಂದಿರ್ತಾರೆ. ಜೊತೆಗೆ ನಾವೆಲ್ಲ ಸದಸ್ಯರು ಸೇರಿರ್ತೀವಿ. ಜೊತೆಗೆ ನಮ್ಮ ಕುಟುಂಬ ಸದಸ್ಯರು ಭಾಗವಹಿಸ್ತಾರೆ. ಆ ದಿನ ನಾವು ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾವೆಲ್ಲ ಊಟದ ಕಾರ್ಯಕ್ರಮದಲ್ಲಿ ನಾವು ದಯವಿಟ್ಟು ಭಾಗವಹಿಸಬೇಕಂತ ನಾನು ವಿನಂತಿಯನ್ನು ಮಾಡ್ತಾಯಿದ್ದೆ. ಪ್ರತಿ ವರ್ಷ ನಾವು ಆಮಂತ್ರಣ ಮಾಡಿರ್ತೀವಿ. ಭಾಳಷ್ಟು ಜನ ಅಲ್ಲಿ ಗೈರು ಹಾಜರಾಗಿರುವಂಥದ್ದು ನಾವು ಕಾಣ್ತಾ ಇದ್ವಿ. ಅದಕ್ಕೆ ಈ ಬಾರಿ ಆ ರೀತಿ ಆಗಿದ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಶುಭಗಳನ್ನು ತರಬೇಕು ಮತ್ತು ನಾವೆಲ್ಲ ಅದಕ್ಕೆ ವ್ಯವಸ್ಥಿತವಾಗಿ ಕಾರ್ಯವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿರುವಂಥ ಹಾಗೆ ನಮ್ಮ ಅಧ್ಯಕ್ಷರಾಗಿರುವಂಥ ನಮ್ಮ ಸುರೇಶ್ ದೇಸಾಯಿ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ಮಾತನಾಡಲಿದ್ದಾರೆ. ಅವರು ಮುಂದೆ ಏನು ಮಾಡಬೇಕು ಅನ್ನೋಂಥ ಸಂಗತಿಯನ್ನು ಒಂದು 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಶನಿವಾರ ದಿವಸ ನಮ್ಮ ಗೆಸ್ಟ್ ಆಗಿ ಚೇರ್ಪರ್ಸನ್ ಭಾರತಿ ವಡ್ವಿ ಅವರು ಚೇರ್ಪರ್ಸನ್ ಆಗಿ ಬರುತ್ತಾರೆ. ಆಮೇಲೆ ಬಾಲಶೇಖರ್ ಬಂದೆ ಅವರು ಆರ್ಸೆಗೆ ಬರುತ್ತಾರೆ. ನಮ್ಮ ಮೂವರ್ಸರು ಟ್ರೆಜರರಾಗಿ, ಆಮೇಲೆ ಯಲಾಲಿಂಗ ಇವರು
ಟ್ರೆಜರರ್ ಆಗಿ ಈ ಕಾರ್ಯಕ್ರಮವನ್ನು ನಿಭಾಯಿಸಿಕೊಂಡು ಶನಿವಾರ ದಿವಸ ತಾವು ಎಲ್ಲರೂ ಬಂದು ನಮ್ಮ ಕಾರ್ಯಕ್ಕೆ ಶೋಭೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಕೇಳಿಕೊಳ್ತೀವಿ. ಮೂಡಲಿಗೆ ಲಯನ್ಸ್ ಕ್ಲಬ್ ಪರಿವಾರದ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿಯಾಗಿ ಅನೇಕ ಸೇವೆ ಕಾರ್ಯಗಳನ್ನು ನಡೆಸುತ್ತದೆ. ಈ ಕಾರ್ಯವನ್ನು ಉತ್ತಮವಾಗಿ ನಡೆಯುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಹಳೆಯ ಕಾರ್ಯವನ್ನು ಮುಂದುವರಿಸಲು ಮತ್ತು ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ತಮ್ಮ ಮಾರ್ಗದರ್ಶನ ಅಗತ್ಯವಾಗಿದೆ. ತಮ್ಮ ಸಲಹೆ ಮತ್ತು ಸಹಕಾರ ಇದೇ ರೀತಿ ಮುಂದುವರಿಯಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನಮ್ಮ ತಾವೆಲ್ಲ ಈಗ 10-11 ವರ್ಷ ಆಯಿತು ಲಯನ್ಸ್ ಕ್ಲಬ್ ಪ್ರಾರಂಭ. ತಾವೆಲ್ಲ 11 ವರ್ಷದಿಂದ ನಮ್ಮ ಲಯನ್ಸ್ ಕ್ಲಬ್ ಕಾರ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಅದಕ್ಕೆ ತಾವು ಕೂಡ ತುಂಬ ಪ್ರಚಾರ ಕೊಟ್ಟಿದ್ದೀವಿ. ನಮ್ಮ ಸರ್ಕಾರದ ಎಲ್ಲ ಪ್ರಚಾರ ಆಗಿ ಎಂದಿಗೂ ಲಯನ್ಸ್ ಕ್ಲಬ್ ಏನು ಮಾಡಬೇಕು ಹೇಳಿ, ಅದ್ರ ಜೊತೆಗೆ ಇನ್ನು ಮುಂದಾದರೂ ಸಮಾಜಕ್ಕೆ ಏನೋ ಕೆಲಸ ಅಂತ ಮಾಡಬೇಕು ಅಂದರೆ ಅದಕ್ಕೆ ತಮ್ಮೆಲ್ಲರೂ ಸ್ವಲ್ಪ ಸಲಹೆ ಸೂಚನೆ ಬಂದದ. ಅದಕ್ಕೆ ನಾವು ಹೆಚ್ಚಿನ ಕಾರ್ಯ ಮಾಡೋಕ್ಕೆ ಸಮಾಜಕ್ಕೆ ಇಲ್ಲಿ ನಮ್ಮ ಕ್ಲಬ್ನೊಳಗೆ 43 ಸದಸ್ಯರು. ಈಗಾಗಲೇ ನಾವು ಹೆಲ್ತ್ ಕ್ಯಾಂಪ್ಸು ಮಾಡೀವಿ. ಆಮೇಲೆ ಎನ್ವಿರಾನ್ಮೆಂಟ್ ಕಾರ್ಯಕ್ರಮ ಅಂದರೆ ಇದು ಸಸಿ ನೆಡುವುದು, ಸ್ವಚ್ಛತಾ ಕಾರ್ಯಕ್ರಮ, ಮುನ್ಸಿಪಾಲಿಟಿ ಅವ್ರ ಸಹಯೋಗದೊಳಗೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್, ಅಲ್ಲಿ ಬ್ಲಡ್ ಡೊನೇಷನ್ ನಮ್ಮ ಸದಸ್ಯರೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಐ ಕ್ಯಾಂಪು ಮಾಡಿದ್ವಿ. ಬ್ಲಡ್ ಬಂದಾಗ ಅಲ್ಲಿ ಸದ್ಯ 2-3 ವರ್ಷ ದೇವರ ಆಶೀರ್ವಾದ ಬ್ಲಡ್ ಬಂದಿಲ್ಲ. ಅವಾಗ ಬ್ಲಡ್ ಬಂದ ಸಂದರ್ಭದಲ್ಲಿ ನಾವು ಅಲ್ಲಿ ಎಲ್ಲ ಕಿಟ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅನ್ನ ಸಂತರ್ಪಣೆ ನಾವು ಮಾಡೋದು, ಅಲ್ಲಿ ಅನ್ನ ಸಂತರ್ಪಣೆ ಒಂದು ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಕೂಡ ಮತ್ತೆ ಏನು ಮಾಡೋದು, ಸಲಹೆ ಸೂಚನೆ ಸಮಾಜ ಕಾರ್ಯಕ್ಕೆ ಏನೋ ಸಲಹೆ ಸೂಚನೆ ಮಾಡೋದ್ರಿಂದ ದಯವಿಟ್ಟು ಮಾಡಿರಿ. ಮತ್ತು 11 ತಾರೀಕಿಗೆ ನಮ್ಮದು ಪದವಿನ ಕಾರ್ಯಕ್ರಮ ಐತಿ. ತಾವೆಲ್ಲ ಅದಕ್ಕೆ ಬಂದು ಆಮೇಲೆ ಅದಕ್ಕೆ ಶೋಭೆ ಕೊಡೋದು